ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಇದೇ ತಿಂಗಳು 26ರಂದು ನಡೀತಾ ಇದ್ದು ಬಿಜೆಪಿ ಪಕ್ಷಕ್ಕೆ ಓಟು ಹಾಕಿ ಅಂತ ವಿವಿಧ ಅಂಗಡಿಗಳಿಗೆ ಬೇಕರಿಗಳಿಗೆ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಟಿ ವೀರಭದ್ರಪ್ಪ ಮತಯಾಚನೆ ಮಾಡಿದರು. ನಾಯಕನಹಟ್ಟಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೋವಿಂದ ಕಾರಜೋಳ ಅವರು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿ ಜನಪರ ಕಾಳಜಿ ಉಳ್ಳ ಅನುಭವಿ ಸಚಿವರಾಗಿದ್ದಾರೆ. ಅಂತವರಿಗೆ ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಹಾಗೂ ಸದೃಢಗೊಳಿಸುವಂತೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ನೇತೃತ್ವದ ನೀರಾವರಿ ಸಚಿವರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮತದಾರರೇ ಬಿಜೆಪಿ ಪಕ್ಷಕ್ಕೆ ಓಟು ಹಾಕಿ ಅಂತ ಮನವಿ ಮಾಡಿದರು. ನಾಯಕನಹಟ್ಟಿಯಲ್ಲಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರವಾಗಿ ಕರಪತ್ರಗಳನ್ನು ಹಂಚಿಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ದಿವಂಗತ ಪೂರ್ಣ ಮುತ್ತಪ್ಪ ಅವರ ಪುತ್ರ ಪೂರ್ಣ ಓಬಣ್ಣ ಅವರನ್ನು ಸನ್ಮಾನಿಸುವ ಮೂಲಕ ಕರಪತ್ರಗಳನ್ನು ಹಂಚಿಕೆ ಪ್ರಾರಂಭಿಸಲಾಯಿತು. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಚೌಳಕೆರೆ ಕರಿಬಸಪ್ಪ ಹಾಗೂ ಒಬಿಸಿ ಘಟಕದ ಅಧ್ಯಕ್ಷ ಅಬ್ಬೇನಹಳ್ಳಿ, ಜೆಡಿಎಸ್ ತಾಲೂಕು ಘಟಕದ ಮಾಂತೇಶ ಚನ್ನಬಸಪ್ಪ ಮತ್ತು ಮಲ್ಲೂರಹಳ್ಳಿ ತಿಪ್ಪೇಸ್ವಾಮಿ, ಮಹೇಶ್ ಇನ್ನು ಮುಂತಾದ ಜೆಡಿಎಸ್ನ ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬದಾಮ್ ಜ್ಯೂಸ್ ಅದೇ ಆಸಿ ಕೇಳಿದೆ, ಎಲ್ಲಿ ಕಾಣ್ತಾ ಇಲ್ಲ, ಗೊತ್ತಿಲ್ಲ. ಚಿತ್ರದಲ್ಲಿ 2 ಬಾಕ್ಸ್ ಕೊಟ್ಟಿನ ಆಸಿ ಕೈಯಾಗ ಕೊಟ್ಟಿದ್ದು. ಅಲ್ಲ ಗ್ಯಾರಂಟಿ ಹೋಗ್ಬೇಡ್ರಿ, ಸ್ವಲ್ಪ ಹೋಗ್ತೀನಿ.